ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹೆಮ್ಮೆಯ ಕನ್ನಡ ಯೂಟ್ಯೂಬ್ ಚಾನಲ್ಸ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇರೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಾಡದೇವತೆ ಚಾಮುಂಡೇಶ್ವರಿ ಅಮ್ಮನವ್ರನ್ನ ಸ್ಮರಿಸ್ತಾ ನಾನಿವತ್ತು ನಿಮಗೆ ಗೌಡಿಗೆರೆ ಚಾಮುಂಡೇಶ್ವರಿ ಅಮ್ಮನವ್ರ ಬಗ್ಗೆ ಒಂದೆರಡು ಮಾಹಿತಿಯನ್ನು ಕೊಡ್ತೀನಿ ಅಷ್ಟೇ. ಅಂದರೆ ನನಗೆ ತಿಳ್ಕೊಂಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಇವಾಗ ನೀವು ನೋಡ್ತಾ ಇರೋಕ್ಕಂಥ ಈ ಮೂರ್ತಿ ಅಂದರೆ ಫಸ್ಟ್ ಕ್ಲಿಪ್ಪಿಂಗಲ್ಲಿ ಬಂದಿತ್ತಲ್ಲ, ಅದು 2018 ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ಅವರು. ಅಂದರೆ ಆ ವಿಗ್ರಹ ಅಷ್ಟು ಪೂರ್ಣಗೊಂಡಿತ್ತು. ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಸಿಗ್ತಕ್ಕಂಥ ಲೋಹಗಳನ್ನ ಕಲೆಕ್ಟ್ ಮಾಡಿಕೊಂಡು ಬಂದು ಈ ವಿಗ್ರಹನ ಸ್ಥಾಪನೆ ಮಾಡಲು ಅದು ಸ್ಟಾರ್ಟ್ ಮಾಡಿದ್ದು. ಅದರಲ್ಲೂ ಅವ್ರ ಶ್ರಮ ತುಂಬಾ ಇದೆ. ಯಾಕೆಂದರೆ ಎಲ್ಲರ ಹತ್ರ ಕಲೆಕ್ಟ್ ಮಾಡ್ಕೊಬಂದು ಅದನ್ನು ಕರಗಿಸಿ ಅದನ್ನು ನಿರ್ಮಾಣ ಹಂತದಲ್ಲಿ ತಂದು ಇವತ್ತು ಯಾವ ಮಟ್ಟಿಗೆ ಆ ದೇವಸ್ಥಾನ ಬೆಳೆದಿದೆ ಅಂದರೆ ನೀವೇ ನೋಡ್ಬೋದು. ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತಂದ್ರೇ ವಿಶ್ವವಿಖ್ಯಾತಿಯಾಗಿದೆ. ಅದಲ್ಲದೆ ಅಲ್ಲಿರೋ ಅಂಬಾರಿನೂ ಕೂಡ ಮೈಸೂರು ಅರಮನೆಯಲ್ಲಿರೋಂಥ ಅಂಬಾರಿ ನೆಕ್ಸ್ಟ್ ಸ್ಥಾನವನ್ನು ಪಡ್ಕೊಂಡಿದೆ. ಈ ಅಮ್ಮನವರ ವಿಗ್ರಹ 60 ಅಡಿ ಅಂದರೆ ಭೂಮಿಯಿಂದ 60 ಅಡಿ ಎತ್ತರದಲ್ಲಿದೆ. ಹಾಗೆ 35,000 kg ಇದೆಯಂತೆ. ಇದು 2021ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಸುದೀಪ್ ಅವ್ರನ್ನ ಕರೆಸಿ ಇದನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಆವಾಗ ಸುದೀಪ್ ಅವ್ರು ಬಂದು ನಂತರ ಇನ್ನೂ ತುಂಬ ಫೇಮಸ್ ಆಯಿತು. ಅದಕ್ಕೆ ಮೊದಲು ಇದು ದೇವಸ್ಥಾನ ತುಂಬ ಪ್ರಭಾವವಾಗಿತ್ತು. ಅಂದರೆ ಶಕ್ತಿಶಾಲಿ ದೇವಸ್ಥಾನ ಅಂತಲೇ ಅನಿಸ್ಕೊಂಡಿತ್ತು. ಯಾಕೆಂದರೆ ಅಕ್ಕಪಕ್ಕ ಹಳ್ಳಿಗಳು ಇವಾಗೆಲ್ಲ ಶಾಸ್ತ್ರ ಹೇಳೋದಂತೆಲ್ಲ ಹೇಳ್ತಾರಲ್ಲ, ಆಸೆ ಹೇಳೋದು, ಅದನ್ನೆಲ್ಲ ಕೇಳೋಕೆ ಅಕ್ಕಪಕ್ಕ ಜನ ಹೋಗ್ತಿದ್ರಂತೆ. ನನಗೆ ನಮ್ಮ ಮನೆಯವರು ಕೂಡ ಹೇಳಿದ್ದಾರೆ. ಅವಾಗ ಹೋಗ್ತಿದ್ವಿ ನಮ್ಮ ಅಮ್ಮವ್ರ ಜೊತೆ. ಅದರಲ್ಲಿ ಓಡಾಡೋಕ್ಕೇ ರೋಡ್ ಇರ್ತಿರ್ಲಿಲ್ಲ ಆವಾಗ. ಇವಾಗ ಯಾವ ಥರ ಬೆಳೆದಿದೆ ಅಂದರೆ, ಆವಾಗ ಅಲ್ಲಿ ಬಸ್ಗಳು ಕೂಡ ಟೈಮಿಂಗ್ ಸರಿಯಾಗಿ ಬಸ್ಗಳು ಇರ್ತಿರ್ಲಿಲ್ಲ. ಇವಾಗ ನಿಮಿಷಕ್ಕೂ ಬಸ್ಗಳಿದೆ. ಅಷ್ಟು ಅಮ್ಮನವರ ಮಹಿಮೆ, ಅಮ್ಮನವರ ಭಕ್ತಿ ಇದು ಜನಗಳನ್ನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಕಂಡಕ್ಟ್ರ್ ಹೇಳ್ತಿದ್ರು ಹಿಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಅಯ್ಯೋ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿ. ಯಾವ ರೀತಿ ಇದು ಇದಾಗ್ತಿದೆ ಅಂತಂದರೆ, ಮೈಸೂರು ಚಾಮುಂಡಿ ಬೆಟ್ಟದಲ್ಲೂ ಅಮಾವಾಸ್ಯೆ ಹುಣ್ಣಿಮೆಲಿ ಇಷ್ಟು ರಶ್ ಇರಲ್ವೇನೋ, ಅಷ್ಟು ರಶ್ಶು, ಅಷ್ಟು ಜನ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಹೇಳ್ತಿದ್ರು. ಯಾಕೆಂದರೆ ತಾಯಿ ಪವಾಡ ಇಲ್ಲದೇ, ತಾಯಿ ಮಹಿಮೆ ಇಲ್ಲದೇ ಯಾರೂ ಅಷ್ಟು ಸುಲಭವಾಗಿ ಬಂದು ಹೋಗಲ್ಲ. ಫ್ರೀ ಬಸ್, ಅದು ಮಹಿಳೆಯರಿಗೆ ಫ್ರೀ ಬಸ್ ಅಂತ ಇದೆ ನಿಜ. ಅದೇ ಫ್ರೀ ಬಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ. ಆ ತಾಯಿ ಮಹಿಮೆ ಇಲ್ಲದೇ, ತಾಯಿ ಅನುಗ್ರಹ ಇಲ್ಲದೇ ಯಾರೂ ಅಲ್ಲಿಗೆ ಬರಲ್ಲ. ಅದೇ ರೀತಿ ಹೇಳ್ಬೇಕಂತಂದರೆ ಅಷ್ಟು ರಶ್ ಇರುತ್ತೆ. ಯಾವ ವೀಕೆಂಡಲ್ಲಿ ಹೋದ್ರೂ ಅಷ್ಟೇ ರಶ್ ಇರುತ್ತೆ. ಅಷ್ಟೇ ಮಹಿಮೆ ಕೂಡ ಇದೆ. ಆ ದೇವ್ರನ್ನ ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನನಗೂ ಒಂದೆರಡು ಅನುಭವ ಕೂಡ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 2-3 ವರ್ಷದಿಂದ ಏನಪ್ಪ ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು ಈ ಕಾಯಿ ಕಟ್ಟೋದು, ಮತ್ತು ಬಸವಪ್ಪನ ಮೇಲಿಂದ ನೀರು ಹಾಕ್ಸ್ಕೊಳ್ಳೋದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ಮತ್ತು ದೇವ್ರ ಮುಂದೆ, ವಿಗ್ರಹದ ಮುಂದೆ ಉಪ್ಪು ಸುರಿಯೋದು. ಉಪ್ಪು ಸುರಿದ್ರೆ ನಮ್ಮ ಕಷ್ಟಗಳು ಉಪ್ಪಿನಂಗೆ ಕರಗೋಗುತ್ತೆ ಅನ್ನೋದು. ಅದು ಎಷ್ಟು ಮಟ್ಟಿಗೆ ಸರಿ ಅದು ನನಗೂ ಗೊತ್ತಿಲ್ಲ. ಆದರೆ ಮನೆಯಿಂದ ಕಾಯಿ ತೊಗೊಂಡೋಗಿ ಕಟ್ಟೋದು ತಪ್ಪು ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ಅಲ್ಲೇ ಕೇಳಿ ನೋಡ್ಬೇಕು. ಮನೆಯಿಂದ ತೊಗೊಂಡೋಗ್ಬಾರ್ದು ಅಂತ ಹೇಳ್ತಾರೆ. ನಾವು ಮನೆಯಿಂದನೇ ತೊಗೊಂಡೋಗಿ ಕಟ್ಟಿದ್ದೀನಿ. ಅಲ್ಲೇ ಕಟ್ಟಬೇಕು ಅಂತಂದರೆ ಅದೇ ಅವ್ರ ಕಾಯಿ ಸೇಲ್ ಆಗುತ್ತೆ ಅಂತ. ಆದರೆ ಬಟ್ ಅಲ್ಲಿ ಕಟ್ಟಿರೋ ಕಾಯಿ ಯಾವುದೇ ಕಾರಣಕ್ಕೂ ರೀಯೂಸ್ ಮಾಡಲ್ಲ ಅವರು. ಅದನ್ನು ಪ್ರಸಾದಕ್ಕೆ ಅಂತ ಬಳಸ್ಕೊತಾರೆ. ಸುತ್ತಮುತ್ತ ಹಳ್ಳಿಗಳಿಂದ ಲೇಡೀಸ್ ಹೋಗಿ ಅಲ್ಲಿಗೆ ಅವ್ರಿಗೂ ಕೆಲಸ ಸಿಕ್ತಂಗೆ ಆಗುತ್ತೆ. ಲೇಡೀಸ್ ಹೋಗಿ ಆ ಕಾಯಿನೆಲ್ಲ ಮಾಮೂಲಿ ತುರಿದು ಅದನ್ನು ಪ್ರಸಾದವಾಗಿ ಕೊಡ್ತಾರೆ ಅಂತ ಹೇಳಿದ್ರು, ಕೇಳ್ಪಟ್ಟಿದ್ದೀನಿ. ಅದು ಬಿಟ್ಟರೆ ದೇವಸ್ಥಾನದಲ್ಲಿ ಎಷ್ಟು ಕ್ರೌಡ್ ಇರುತ್ತೆ. ಮತ್ತು 24x7 ಯಾವಾಗಲೂ ಅನ್ನದಾಸೋಹ ನಡೀತಾನೆ ಇರುತ್ತೆ. ಯಾವಾಗ ಯಾರೇ ಹೋದ್ರೂ ಖಾಲಿ ಅಂತ ಅನ್ನೋ ಮಾತೇ ಇಲ್ಲ. ಹಾಗೆ ಬಸವಪ್ಪರ ಪವಾಡ ಕೂಡ ಅದೇ ಥರ ಇದೆ. ಇವಾಗಿನ ಬಸವಪ್ಪ ಇವಾಗಿನ ನೋಡ್ತಾ ಇದ್ದೀವಿ. ಬಟ್ ಅಲ್ಲಿ ವಿಗ್ರಹ ಗದ್ದಿಗೆ ಇದೆಯಲ್ಲ ಬಸವಪ್ಪನವ್ರದ್ದು, ಆ ಬಸವಪ್ಪ ಅಂತೂ ತುಂಬ ಪವಾಡಗಳನ್ನೇ ಮಾಡಿದ್ದಾರೆ. ನಮ್ಮೂರಿಗೂ ಕೂಡ ಕರೆಸಿದ್ರು. ಬಟ್ ಅದು ಅಕಾಲಿಕವಾಗಿ ಏನೋ ಅನಾರೋಗ್ಯ ಕಾರಣದಿಂದ ತೀರ್ಕೊಂತು. ನಂತರ ಇವಾಗ ಈ ಬಸವಪ್ಪ ಅವ್ರನ್ನ ತಂದು ಈ ಬಸವಪ್ಪ ಅವ್ರಿಗೆ ಎಲ್ಲ ರೀತಿ ದೇವರ ಅನುಗ್ರಹ ಇದೆ ಅಂತ ಎಲ್ಲರೂ ನಂಬಿ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾನಿಲ್ಲಿ ಹೋಗಿದ್ದು ಸಂಜೆ 5 ಗಂಟೆ ಆಗಿತ್ತು. ಯಾಕೆ ಅಂದರೆ ಸುತ್ತಮುತ್ತ ಹಳ್ಳಿಯವರು ಜಾಸ್ತಿ ಯಾರು ಮಾರ್ನಿಂಗ್ ಟೈಮ್ ಬರೋಕ್ಕೆ ಹೋಗಲ್ಲ. ಯಾಕೆಂದರೆ ಬೇರೆ ಊರಿಂದ ಬೇರೆ ಕಡೆಯಿಂದ ಬಂದಿರೋ ಜನಗಳೇ ಅಷ್ಟಿರ್ತಾರೆ. ಆ ರಶಲ್ಲಿ ನಾವು ದರ್ಶನ ಮಾಡೋಕ್ಕೂ ಆಗಲ್ಲ. ದೇವ್ರ ಕೈ ಮುಗಿಯೋಷ್ಟರಲ್ಲೇ ತಳ್ಳಿರ್ತಾರೆ. ಮಂಗಳಾರತಿನೇ ತೊಗೊಂಡಿರಲ್ಲ. ಮುಂದೆ ಹೋಗಿ ಅಂತ ಬಡ್ಕೊತಾನೆ ಇರ್ತಾರೆ.
ಅಂಥ ಜನಸಂದಣಿಯಲ್ಲಿ ನಾವು ಹೋಗಿ ದೇವ್ರ ದರ್ಶನ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಹಳ್ಳಿಲೀಗ ಹೆಂಗಸ್ರುಗಳೇನು ಮಾಡ್ತಾರೆ ಅಂದರೆ ಸಂಜೆ 5 ಗಂಟೆ ಮೇಲೆ ಹೋಗೋಣ, ಹಾಲು ಕರೆದಾಕೆಲ್ಲ ಮಾಡಿ ಅಂತ ಮಾತಾಡಿಕೊಂಡು ಗುಂಪಲ್ಲಿ ಆಟೋ ಮಾಡ್ಕೊಂಡು ಹೋಗಿ ನೆಮ್ಮದಿಯಾಗಿ ತಾಯಿ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು 8:30 ಹಂಗೆ ಬರ್ತಾರೆ. ನಾನು ಅದೇ ರೀತಿ ನನ್ನ ಮಗನ ಕರ್ಕೊಂಡು ಒಂದು 5 ಗಂಟೆಗೆ ಹೋದೆ. ವಾಪಸ್ ರಿಟರ್ನ್ ಆಗೋಷ್ಟರಲ್ಲಿ 7:45 ಆಗಿತ್ತು. ನಮ್ಮೂರಿಂದ 5 ಕಿಲೋಮೀಟ್ರ್ ಅಷ್ಟೇ ಇದು ಗೌಡಗೆರೆ ಟೆಂಪಲ್ ಇರೋದು. ಹೋದಾಗೆಲ್ಲ ಹೋಗ್ತಾ ಇರ್ತೀವಿ. ನಾವು ಹೋದಾಗ ದರ್ಶನ ಮುಗೀತು, ದೇವ್ರದ್ದು ಉತ್ಸವ ಇತ್ತು. ಅವತ್ತು ಮಂಗಳವಾರ ಇದ್ದಿದ್ದರಿಂದ ಉತ್ಸವ ಮೂರ್ತಿನ ತೇರಲ್ಲಿ ಕೂರಿಸ್ಕೊಂಡು ಅಲ್ಲಿ ಅರ್ಚನೆ ಕೂಡ ಇತ್ತು. ಹೇಳಿದ್ರು ಅಲ್ಲಿ ಬಂದಿರೋ ಜನಗಳಿಗೆ ಎಲ್ಲ ಯಾರ್ಯಾರಿಗೆ ಬೇಡಿಕೆಗಳಿದೆ, ಯಾರ್ಯಾರು ನಿಮ್ಮ ಕಷ್ಟಗಳನ್ನ ದೇವಿ ಮುಂದೆ ಹೇಳ್ಕೊತೀರಾ ಬಂದು ಎಲ್ಲ ಕೂತ್ಕೊಳ್ಳಿ ಅಂತ ಹೇಳಿ ಅಕ್ಷತೆ ಕೊಟ್ಟು ಹೂ ಕೊಟ್ಟು ತಮ್ಮ ಮನದಲ್ಲಿರುವಂಥ ಬೇಡಿಕೆಗಳನ್ನ ದೇವಿ ಮುಂದೆ ಈಡೇರಿಸೋಕ್ಕೋಸ್ಕರ ಬೇಡಿಕೆಗಳನ್ನ ಇಡ್ರಿ ಅಂತ ಹೇಳಿ ಅವರು ಪೂಜೆ ಎಲ್ಲ ಮಾಡಿ ನಮಗೂ ಕೂಡ ಆ ಪೂಜೆ ಪೂರ್ಣ ಫಲ ಸಿಗೋ ಥರ ಅರ್ಚನೆ ಮಾಡಿಕೊಟ್ರು. ಅಲ್ಲಿಂದ ನಾವು ಹೋಗಿದ್ದಿದ್ದೆ ಗುಹೆ, ಅಂದರೆ ಅಲ್ಲೊಂದು ಗುಹೆ ಕೂಡ ಇದೆ. ಅಲ್ಲಿ 50 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಆದರೆ ಚಿಕ್ಕ ಮಕ್ಳುಗಳಿಗೆ 5 ವರ್ಷದಿಂದ 15 ವರ್ಷದೊಳಗಡೆ ಮಕ್ಕಳಿಗೆ ಫ್ರೀ ಇರುತ್ತೆ. ದೊಡ್ಡವ್ರಿಗಾದರೆ 50 ರೂಪಾಯಿ ಟಿಕೆಟ್ ಅಷ್ಟೇ. 50 ರೂಪಾಯಿ ವರ್ತೇನೆ. ಅದ್ರೊಳಗಡೆ ಹೋಗಿ ನೋಡಿದಾಗೆ ಗೊತ್ತಾಗೋದು, ಅಯ್ಯೋ 50 ರೂಪಾಯಿ ಕೊಡಬೇಕಾ ಅಂತ ಅನಿಸ್ತಿರುತ್ತೆ. ಮಕ್ಕಳನ್ನೇ ಕಳಿಸ್ಬಿಡ್ರೋಣ, ಅವ್ರಿಗೆ ಫ್ರೀ ಇದೆಯಲ್ಲ ನೋಡ್ಕೊಂಡು ಬರ್ತಾರೆ ಅನಿಸುತ್ತೆ. ಬಟ್ ಅದ್ರೊಳಗಡೆ ಹೋಗಿ ನೋಡಿದಾಗೇ ಗೊತ್ತಾಗೋದು ಅದು ಯಾವ ಮಟ್ಟದಲ್ಲಿದೆ ಅಂತ. ನಮ್ಮ ಮಕ್ಳ ಜೊತೆ ನಾವು ಹೋದ್ರೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರು ನೋಡ್ತಾರೆ, ನೋಡ್ಬಿಟ್ಟು ಇದು ಆ ಚಿತ್ರ ಮನುಷ್ಯನ ಚಿತ್ರ ಅದು ಇದು ಅಂತ ಅಂದ್ಕೊಂಬರ್ತಾರೆ. ಬಟ್ ನಾವು ಹೋಗಿ ಅವ್ರ ಜೊತೆ ಅವ್ರಿಗೆ ನಾವು ತಿಳಿಸಿ ಹೇಳೋದ್ರಲ್ಲಿ ಇದೆಯಲ್ಲ, ಅಲ್ಲಿ ಸಿಗೋ ಅನುಭವ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಅದ್ರೊಳಗಡೆ ಹೋಗ್ತಾ ಇದ್ದಂಗೆ ಪಾಸಿಟಿವ್ ವೈಬ್ಸ್ ನಮಗೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅಷ್ಟು ಸುಂದರವಾಗಿ, ಅಷ್ಟು ಪರಿಪೂರ್ಣವಾಗಿ ಅಲ್ಲಿ ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮಾಡ್ತಕ್ಕಂಥ ಮತ್ತು ನಮ್ಮ ಸಂಸ್ಕೃತಿ ಹೇಗೆ ಬೆಳೆದು ಬಂತು, ಹೇಗೆ ಆವಾಗಿನ ಕಾಲದಲ್ಲೆಲ್ಲ ಇದು ನಡೀತಿತ್ತು ಅನ್ನೋದನ್ನ ಪರಿಪೂರ್ಣವಾಗಿ ಅಲ್ಲಿ ಚಿತ್ರೀಕರಿಸಿದ್ದಾರೆ. ನಿಜವಾಗ್ಲೂ ಅದನ್ನು ನೋಡೋಕೆ 2 ಕಣ್ಣು ಸಾಲಲ್ಲ. ದಯವಿಟ್ಟು ಯಾರಾದರೂ ಹೋದರೆ ಫಸ್ಟ್ ಅಲ್ಲಿಗೆ ವಿಸಿಟ್ ಮಾಡಿ, ತಾಯಿ ದರ್ಶನ ಪಡ್ಕೊಂಡು ವಿಸಿಟ್ ಮಾಡಿ. 50 ರೂಪಾಯಿಗೆ ವರ್ತನೆ. ಬೇರೆ ಕಡೆ ಆಗಿದ್ದರೆ ಜಾಸ್ತಿನೇ ಪೇ ಮಾಡೋರು ಅನಿಸುತ್ತೆ. ನಿಜವಾಗ್ಲೂ ಅಲ್ಲಿ ಹೋದಾಗ ಸಿಗೋ ಆನಂದ ಇದೆಯಲ್ಲ ಬೇರೆ ರೀತಿಯೇ ಇದೆ. ಅದ್ರೊಳಗಡೆ ಹೋಗಿ ನೋಡಿದಾಗೇ ಗೊತ್ತಾಗೋದು ನಮ್ಗೆ ಯಾವ ರೀತಿ ಇದೆ ಅಂತ. ಇದು ನನ್ನ ನವರಾತ್ರಿ ಟೈಮಲ್ಲಿ ಹೋದಾಗ ವೀಡಿಯೋ ಮಾಡ್ಕೊಂಬಂದಿದ್ದೆ. ನವದುರ್ಗೆಯರದು ಅಲ್ಲಿ ವಿಗ್ರಹಗಳನ್ನ ಇಟ್ಟಿದ್ರು, ಆವಾಗ ವೀಡಿಯೋ ಮಾಡಿರೋದು. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಫುಲ್ ವೀಡಿಯೋ ಮಾಡಾಕ್ತೀನಿ. ಬಟ್ ಆದ್ರೂ ನೀವು ಅಲ್ಲಿ ಹೋದಾಗ ವಿಸಿಟ್ ಮಾಡೋದೇ ಬೆಸ್ಟು. ನಾವು ವೀಡಿಯೋದಲ್ಲಿ ನೋಡೋಕ್ಕೂ ಪ್ರತ್ಯಕ್ಷವಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನವರಾತ್ರಿ ಸಂದರ್ಭದಲ್ಲಿ ಮಾಡಿರೋ ವೀಡಿಯೋ. ಫಸ್ಟು ಎಂಟ್ರಿ ನನ್ನ ಮಗ ಹೋಗ್ತಾ ಇದ್ದಿದ್ದು ನವದುರ್ಗೆಯರನ್ನ ನೋಡೋಕ್ಕೆ, ಆವಾಗ ಮಾಡಿದಂಥ ವೀಡಿಯೋ ಇದು. ದಯವಿಟ್ಟು ನೀವು ಒಂದು ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್